ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 8 2025 ಕರೆಂಟ್ ಅಫೇರ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮ್ಗೆ ಏನಾದರೂ ಕರೆಂಟ್ ಅಫೇರ್ಸ್ ನೋಟ್ಸ್ನ PDF ನೋಟ್ಸ್ ಬೇಕು ಅಂದ್ರೆ 2024 ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ PDF ಬೇಕು ಅಂದ್ರೆ 1000ಕ್ಕಿಂತ ಹೆಚ್ಚು ಪುಟಗಳು ಕಂಡುಬರ್ತವೆ. 1200 ಪುಟಗಳು ಅಪ್ರಾಕ್ಸಿಮೇಟ್ಲಿ ಕಂಡುಬರ್ತವೆ. ನಿಮ್ಗೆ ಏನಾದರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. 120 ರೂಪಾಯಿಗೆ ನಿಮಗೆ ಜನವರಿಯಿಂದ ಡಿಸೆಂಬರ್ 2024 PDF ನೋಟ್ಸ್ ಸಿಗುತ್ತೆ. ಕಳೆದ 24 ತಿಂಗಳ ನೋಟ್ಸ್ ಬೇಕು ಅಂದ್ರೆ 200 ರೂಪಾಯಿ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ. ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ಐಡಿಗಳನ್ನ ಕೊಟ್ಟಿದ್ದೀನಿ, QR ಕೋಡ್ ಕೂಡ ಇದೆ. ಪೇಮೆಂಟ್ ಅನ್ನ ಮಾಡಿ ಆ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ನೋಟ್ಸ್ ಅನ್ನ ಕಳಿಸ್ಕೊಡ್ತೀವಿ. ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ಅಭಿಯಾನವನ್ನ ಕೆಳಕಂಡ ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಯುಷ್ ಸಚಿವಾಲಯ, ಆರೋಗ್ಯ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯುಷ್ ಸಚಿವಾಲಯ ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎಂಬ ಅಭಿಯಾನವನ್ನ ಪ್ರಾರಂಭ ಮಾಡಿರುವ ಸಚಿವಾಲಯವಾಗಿದೆ. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಬಳಸುವ ಔಷಧೀಯ ಮೂಲಿಕೆಯಾದ ಶತಾವರಿಯ ಆರೋಗ್ಯ ಪ್ರಯೋಜನಗಳನ್ನ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆಯುಷ್ ಸಚಿವಾಲಯ, ಆಯುಷ್ ಅಂತ ಹೇಳಿದ್ರೆ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಅಂತ ಅದರ ಫುಲ್ ಫಾರ್ಮ್. ಶತಾವರಿ ಉತ್ತಮ ಆರೋಗ್ಯಕ್ಕಾಗಿ ಎನ್ನುವ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಶತಾವರಿಯು ಪುನರ್ಯೌವನಗೊಳಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದು, ಇದನ್ನು ಹೆಚ್ಚಾಗಿ ಮಹಿಳೆಯರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ, ವಿಶೇಷವಾಗಿ ಹಾರ್ಮೋನುಗಳ ಸಮತೋಲನ ಮತ್ತು ಸಂತಾನೋತ್ಪತ್ತಿ ಆರೋಗ್ಯಕ್ಕಾಗಿ ಬಳಸ್ತಾರೆ. ಈ ಅಭಿಯಾನವು ಈ ಮೂಲಿಕೆಯ ಚಿಕಿತ್ಸಕ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವ, ಅದರ ಬಳಕೆಯನ್ನು ಪ್ರೋತ್ಸಾಹಿಸುವ ಗುರಿಯನ್ನ ಇಟ್ಕೊಂಡು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾದ ಪೋರ್ಟ್ ವಿಲಿಯಂನ ಹೊಸ ಹೆಸರೇನು? ವಿಜಯದುರ್ಗ, ಶಿವಾಜಿ ಕೋಟೆ, ಪೂರ್ವ ಕಮಾಂಡ್ ಕೋಟೆ, ಕೋಲ್ಕತ್ತಾ ಕೋಟೆ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ವಿಜಯದುರ್ಗವನ್ನ. ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿ ಪೋರ್ಟ್ ವಿಲಿಯಂ ಅನ್ನ ವಿಜಯದುರ್ಗ ಅಂತ ಕರೀತಾರೆ. ಕೋಲ್ಕತ್ತಾದಲ್ಲಿರುವ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾಗಿರುವ ಪೋರ್ಟ್ ವಿಲಿಯಂ ಅನ್ನೇ ಇನ್ನು ಮುಂದೆ ವಿಜಯದುರ್ಗ ಅಂತ ಮರುನಾಮಕರಣ ಮಾಡಲಾಗಿದೆ. ಐತಿಹಾಸಿಕ ಮಹತ್ವವನ್ನ ಗೌರವಿಸುವ ಮತ್ತು ಪ್ರದೇಶದ ಮಿಲಿಟರಿ ಪರಂಪರೆಯನ್ನ ಪ್ರತಿಬಿಂಬಿಸುವ ಪ್ರಯತ್ನಗಳ ಒಂದು ಭಾಗವಾಗಿ ಈ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಭಾರತದ ಶ್ರೀಮಂತ ಇತಿಹಾಸ ಮತ್ತು ದೇಶದ ಸಶಸ್ತ್ರ ಪಡೆಗಳೊಂದಿಗೆ ಸಂಬಂಧಿಸಿದ ಶೌರ್ಯಕ್ಕೆ ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದ ಈ ಮರುನಾಮಕರಣವನ್ನ ಮಾಡಲಾಗಿದೆ. ರಾಷ್ಟ್ರೀಯ ಹೆಮ್ಮೆ ಮತ್ತು ಮಿಲಿಟರಿ ಸಾಧನೆಗಳ ಗುರುತಿಸುವಿಕೆಯೊಂದಿಗೆ ಕೋಟೆಯ ಹೆಸರನ್ನ ಜೋಡಿಸಲು ನಿರ್ಧಾರ ಮಾಡಿ ಈ ಒಂದು ಮರುನಾಮಕರಣವನ್ನ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಇಂದ ಹೊರಬರುವ ನಿರ್ಧಾರವನ್ನ ಕೆಳಕಂಡ ಯಾವ ದೇಶ ಘೋಷಿಸಿದೆ? ಇದು ಬಹುಮುಖ್ಯವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳಿಂದ ಅರ್ಜೆಂಟೈನಾ, ಬ್ರೆಜಿಲ್, ಭಾರತ, ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಅರ್ಜೆಂಟೈನಾ. ಅರ್ಜೆಂಟೈನಾ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯುವ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಜಾಗತಿಕ ಆರೋಗ್ಯ ನೀತಿಗಳು, ನಿರ್ವಹಣೆ ಮತ್ತು ಸಂಸ್ಥೆ ನಿಗದಿಪಡಿಸಿದ ಆದ್ಯತೆಗಳ ಬಗ್ಗೆ ಭಿನ್ನಾಭಿಪ್ರಾಯ ಅರ್ಜೆಂಟೈನಾ ದೇಶಕ್ಕೆ ಇರೋದ್ರಿಂದ ಈ ಕ್ರಮವನ್ನ ಆ ದೇಶ ಕೈಗೊಂಡಿದೆ. ಜಾಗತಿಕ ಆರೋಗ್ಯ ಆಡಳಿತಕ್ಕೆ ವಿಭಿನ್ನ ವಿಧಾನವನ್ನ ತೆಗೆದುಕೊಳ್ಳಲು ಪ್ರಯತ್ನಿಸುವುದರಿಂದ ಅರ್ಜೆಂಟೈನಾದ ನಿರ್ಧಾರ ಅದರ ಅಂತಾರಾಷ್ಟ್ರೀಯ ಆರೋಗ್ಯ ಕಾರ್ಯತಂತ್ರದಲ್ಲಿ ಗಮನಾರ್ಹ ಬದಲಾವಣೆಯ ತರುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೆಕ್ಸ್ಟ್, ಕೆಳಕಂಡ ಯಾವ ದೇಶ ಮೊದಲ ಜಾಗತಿಕ ನ್ಯಾಯ, ಶಾಂತಿ ಮತ್ತು ಪ್ರೇಮ ಶೃಂಗಸಭೆ 2025 ಆಯೋಜಿಸಲು ನಿರ್ಧರಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್. ಯುನೈಟೆಡ್ ಅರಬ್ ಎಮಿರೇಟ್ಸ್ 2025ರಲ್ಲಿ ಉದ್ಘಾಟನಾ ಜಾಗತಿಕ ನ್ಯಾಯ, ಶಾಂತಿ ಮತ್ತು ಪ್ರೇಮ ಶೃಂಗಸಭೆಯನ್ನ ಆಯೋಜನೆ ಮಾಡೋದಕ್ಕೆ ಸಜ್ಜಾಗಿದೆ. ಪ್ರಪಂಚಾದ್ಯಂತ ಶಾಂತಿ, ನ್ಯಾಯ ಮತ್ತು ಪರಸ್ಪರ ತಿಳುವಳಿಕೆಯ ವಿಷಯಗಳನ್ನ ಚರ್ಚೆ ಮಾಡೋದು, ಅದನ್ನ ಉತ್ತೇಜಿಸುವುದಕ್ಕೋಸ್ಕರ ಜಾಗತಿಕ ನಾಯಕರು, ಕಾರ್ಯಕರ್ತರು ಮತ್ತು ಸಂಸ್ಥೆಗಳನ್ನ ಒಟ್ಟುಗೂಡಿಸುವುದು ಈ ಶೃಂಗಸಭೆಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಸಹಕಾರವನ್ನ ಬೆಳೆಸುತ್ತೆ, ಜಾಗತಿಕ ಸವಾಲುಗಳನ್ನ ಪರಸ್ಪರ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಹಾಗೂ ಹೆಚ್ಚು ಶಾಂತಿಯುತ ಮತ್ತು ಸಮಾನ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಪರಿಹಾರಗಳನ್ನ ಅನ್ವೇಷಣೆ ಮಾಡೋದ್ರ ಮೇಲೆ ಕೇಂದ್ರೀಕರಿಸಿರುತ್ತೆ.
ಮುಂದಿನ ಪ್ರಶ್ನೆ, ಇಸ್ರೋದವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಯಾವ ಹೊಸ ಸಾಫ್ಟ್ವೇರ್ನ ಹೆಸರೇನು? ಪೀಸ್ಟ್, ಗಗನ್, ನಾವಿಕ್, ರಿಸಾರ್ಟ್. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅವರು ಇತ್ತೀಚೆಗೆ ಪೀಸ್ಟ್ ಅನ್ನೋ ಹೆಸರಿನ ಸಾಫ್ಟ್ವೇರ್ನ ಬಿಡುಗಡೆ ಮಾಡಿದ್ದಾರೆ. ಕನ್ನಡದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ. ನಮ್ಮ ಇಸ್ರೋ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಇವರು ಪೀಸ್ಟ್ ಅಂದ್ರೆ ಫಾಸ್ಟ್ ಅರ್ತ್ ಅಬ್ಸರ್ವೇಷನ್ ಅಂಡ್ ಅನಾಲಿಸಿಸ್ ಸಾಫ್ಟ್ವೇರ್ ಟೂಲ್ ಅಂತ ಅದರ ವಿಸ್ತೃತ ರೂಪ. ಈ ಸಾಫ್ಟ್ವೇರ್ನ ಪ್ರಾರಂಭ ಮಾಡಿದ್ದಾರೆ. ಈ ಸಾಫ್ಟ್ವೇರ್ ಅನ್ನು ಉಪಗ್ರಹ ಚಿತ್ರಗಳ ಸಂಸ್ಕರಣೆ ಮತ್ತು ವಿಶ್ಲೇಷಣೆಯನ್ನ ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ವಿಶೇಷವಾಗಿ ಪರಿಸರದ ಮೇಲ್ವಿಚಾರಣೆ ಹಾಗೂ ವಿಪತ್ತು ನಿರ್ವಹಣೆ, ಕೃಷಿ ಮೌಲ್ಯಮಾಪನದಂತ ಅನ್ವಯಿಕಗಳಿಗೆ ಬಳಸೋದಕ್ಕೆ ಇದನ್ನ ಬಳಸಲಾಗುತ್ತೆ. ಪೀಸ್ಟ್ ಭೂಮಿಯ ವೀಕ್ಷಣಾ ಡೇಟಾವನ್ನ ವಿಶ್ಲೇಷಿಸುವ ದಕ್ಷತೆಯನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ. ಮುಂದಿನ ಪ್ರಶ್ನೆ, 2024ರಲ್ಲಿ ರಷ್ಯಾದಿಂದ ಬ್ರಿಟಿಷ್ ರಾಜತಾಂತ್ರಿಕರನ್ನ ಹೊರಹಾಕಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಯಾವ ದೇಶ ರಷ್ಯಾದ ರಾಜತಾಂತ್ರಿಕರನ್ನ ಹೊರಹಾಕಿದೆ? ಇದು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. 2024ನೇ ಇಸ್ವಿಯಲ್ಲಿ ರಷ್ಯಾದಿಂದ ಬ್ರಿಟಿಷ್ ರಾಜತಾಂತ್ರಿಕರನ್ನ ಹೊರಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಯುನೈಟೆಡ್ ಕಿಂಗ್ಡಮ್ ಅವರು ತನ್ನ ದೇಶದಲ್ಲಿರುವ ರಷ್ಯಾದ ರಾಜತಾಂತ್ರಿಕರನ್ನ ಈಗ ಹೊರಹಾಕಿದ್ದಾರೆ. ಈ ಕ್ರಮವು ಎರಡು ದೇಶಗಳ ನಡುವೆ ನಡೆಯುವ ರಾಜತಾಂತ್ರಿಕ ಒಪ್ಪಂದದ ಭಾಗವಾಗಿತ್ತು. ಇದು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಮೇಲಿನ ರಾಜಕೀಯ ಉದ್ವಿಗ್ನತೆ ಮತ್ತು ವಿವಾದಗಳಿಗೆ ಪ್ರಚೋದನೆ ಕೊಡುವ ಮಟ್ಟದಲ್ಲಿದೆ. ದೇಶಗಳು ತಮ್ಮ ಸ್ಥಾನಗಳನ್ನ ಪ್ರತಿಪಾದಿಸೋದಕ್ಕೆ ಮತ್ತು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡುವಾಗ ಈ ರೀತಿ ರಾಜತಾಂತ್ರಿಕರನ್ನ ಹೊರ ಹಾಕುವಂತಹ ಸಂದರ್ಭಗಳು ಸರ್ವೇ ಸಾಮಾನ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೆಕ್ಸ್ಟ್, 2017ರಲ್ಲಿ ದುರಂತ ಬೆಂಕಿಯ ಸ್ಥಳವಾದ ಗ್ರೇನ್ಫೆಲ್ ಟವರ್ ಅನ್ನ ಕೆಡವುವುದಾಗಿ ಯಾವ ದೇಶ ಘೋಷಣೆ ಮಾಡಿದೆ? 2017ರಲ್ಲಿ ಗ್ರೇನ್ಫೆಲ್ ಟವರ್ ಅಲ್ಲಿ ಒಂದು ಅತಿ ದೊಡ್ಡ ದುರಂತ ಸಂಭವಿಸಿತ್ತು. ಇದು ಬೆಂಕಿಯ ಅನಾಹುತ ಆಗಿತ್ತು. ಈಗ ಆ ಟವರ್ ಅನ್ನ ಕೆಡವುತ್ತೀವಿ ಅಂತ ಯಾವ ದೇಶ ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಜೂನ್ 14, 2017ರಂದು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಒಂದು ಅತಿ ದೊಡ್ಡ ಬೆಂಕಿಯ ದುರಂತ ನಡೆದಿತ್ತು. ಆ ನಡೆದಂತಹ ಸ್ಥಳವೇ ಗ್ರೇನ್ಫೆಲ್ ಟವರ್ ಅಂತ. ಅದನ್ನ ಈಗ ಕೆಡವುತ್ತೀವಿ ಅಂತ ಯುನೈಟೆಡ್ ಕಿಂಗ್ಡಮ್ ಹೇಳಿದ್ದಾರೆ. ಈ ಬೆಂಕಿಯ ದುರಂತದಲ್ಲಿ 72 ಜೀವಗಳು ಬಲಿಯಾಗಿದ್ವು ಹಾಗೂ ಯುಕೆಯ ಇತಿಹಾಸದಲ್ಲಿ ಅತ್ಯಂತ ಮಾರಕ ವಿಪತ್ತು ಘಟನೆ ಅಂತ ಇದನ್ನ ಬಣ್ಣಿಸಲಾಗುತ್ತೆ. ಈ ಬೆಂಕಿಯ ನಂತರ ಕೂಡ ಆ ಗೋಪುರ ಹಾಗೆ ಇತ್ತು. ತನಿಖೆಯ ಭಾಗವಾಗಿ ಅದನ್ನ ಸಂರಕ್ಷಣೆ ಮಾಡಲಾಗಿತ್ತು. ಈಗ ಅದನ್ನ ಕೆಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ನೆಕ್ಸ್ಟ್, ಒನ್ಲೈನರ್ಗಳು. 6ನೇ ತಾರೀಕು ಮತ್ತು 7ನೇ ತಾರೀಕಿನ ಒನ್ಲೈನರ್ಗಳನ್ನ ಇಲ್ಲಿ ಕೊಡಲಾಗಿದೆ. ಪ್ರತಿದಿನ ನಿಮ್ಗೆ ಈ ರೀತಿ ಒನ್ಲೈನರ್ಗಳ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಬೇಕು ಅಂದ್ರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಕೊಡಲಾಗಿದೆ. ಹಾಗೂ ಪೇಯ್ಡ್ ನೋಟ್ಸ್ಗಳು ಏನಾದ್ರು ನಿಮಗೆ ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಇರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಸಂಬಂಧಪಟ್ಟಿರೋ ಪೇಯ್ಡ್ ನೋಟ್ಸ್ಗಳು ಪೇಯ್ಡ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬೇಕು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಒನ್ಲೈನರ್ಗಳನ್ನು ನೋಡೋಣ. ಬಾಲ್ಯ ವಿವಾಹವನ್ನ ಕೊನೆಗೊಳಿಸೋದಕ್ಕೋಸ್ಕರ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಅಂತ ನೇಪಾಳ ದೇಶ ಪ್ರಾರಂಭ ಮಾಡಿದೆ. ಅಸೋಚಾಮ್ ಇದರ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಮನೀಶ್ ಸಿಂಘಾಲ್ ಅವರು ಆಯ್ಕೆಯಾಗಿದ್ದಾರೆ. 2024ರ ವಿಶ್ವ ಬ್ಲಿಡ್ಜ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಪೋಚಿಯಾನ್ಚೆನ್ ಅವರು ಹಂಚಿಕೊಂಡಿರ್ತಾರೆ. ಭಾರತದಲ್ಲಿ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನ ಮಧ್ಯಪ್ರದೇಶದಲ್ಲಿ ತೆರೆಯಲಾಗಿದೆ. ರಕ್ಷಣಾ ಸಚಿವಾಲಯ 2025ನೇ ಸಾಲನ್ನ ಸುಧಾರಣೆಗಳ ವರ್ಷ ಅಂತ ಕರೀತಿದೆ. ದೇಶದ ಮೊದಲ ಗಾಜಿನ ಸೇತುವೆಯನ್ನ ತಮಿಳುನಾಡಿನಲ್ಲಿ ಅನಾವರಣಗೊಳಿಸಲಾಗಿದೆ. 2025ರಿಂದ ಪ್ರಾರಂಭವಾಗುವ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನ ಬೆಂಬಲಿಸಬೇಕು ಅಂತ ವಸತಿ ವೆಚ್ಚದ ಮೇಲೆ 1% ಪ್ರವಾಸಿ ತೆರಿಗೆಯನ್ನ ರಷ್ಯಾ ದೇಶ ಇತ್ತೀಚೆಗೆ ಪರಿಚಯ ಮಾಡಿದೆ. ಫೈನಲ್ ನಲ್ಲಿ ಕೇರಳವನ್ನ 1-0 ಅಂತರದಿಂದ ಸೋಲಿಸುವ ಮೂಲಕ ಸಂತೋಷ್ ಟ್ರೋಫಿಯನ್ನ ಪಶ್ಚಿಮ ಬಂಗಾಳ ರಾಜ್ಯ ಗೆದ್ಕೊಂಡಿದೆ. UIDAI ಆಧಾರ್ ಅಂತ ಏನ್ ಕರಿತೀರಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಒಂದು ಸಂಸ್ಥೆಯ ಸಿಇಒ ಆಗಿ ಭುವನೇಶ್ ಕುಮಾರ್ ಅನ್ನೋರು ಆಯ್ಕೆಯಾಗಿರ್ತಾರೆ. ನೆಕ್ಸ್ಟ್, K2-18b ಅನ್ನ ಯಾವ ರೀತಿಯ ಗ್ರಹ ಅಂತ ಪರಿಗಣಿಸಲಾಗಿದೆ ಅಂದ್ರೆ ಹೈಸಿಯನ್ ಗ್ರಹ ಅಂತ ಅದನ್ನ ಪರಿಗಣಿಸಲಾಗಿದೆ. RBI ಅವರು ಇತ್ತೀಚೆಗೆ ಕಡಿತಗೊಳಿಸಿದ ಹೊಸ ರೆಪೋ ದರ ಎಷ್ಟಪ್ಪ ಅಂದ್ರೆ 6.25% ಆಗಿರುತ್ತೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ 50 ಮೀಟರ್
ರೈಫಲ್ 3 ಪೊಸಿಷನ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಂತವರು ನೀರಜ್ ಕುಮಾರ್ ಅವರಾಗಿರ್ತಾರೆ. ಈಶಾನ್ಯ ಹೂಡಿಕೆ ರೋಡ್ ಶೋ ಅನ್ನ ಇತ್ತೀಚೆಗೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಉದ್ಘಾಟನೆ ಮಾಡಿರ್ತಾರೆ. ಇತ್ತೀಚೆಗೆ ಏಕದಿನ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಆಸ್ಟ್ರೇಲಿಯಾದ ಆಟಗಾರರು ಮಾರ್ಕಸ್ ಸ್ಟೋಯ್ನಿಸ್ ಅಂತ. ಇದಾದ್ಮೇಲೆ ಭಾರತೀಯ ಕಲಾ ಇತಿಹಾಸ ಕಾಂಗ್ರೆಸ್ನ 32ನೇ ಅಧಿವೇಶನ ಭಾರತೀಯ ಪರಂಪರೆ ಸಂಸ್ಥೆ ನೋಯ್ಡಾದಲ್ಲಿ ನಡೆದಿದೆ. ವಿಕಸಿತ ಭಾರತ್ 2047ರ ಕಡೆಗೆ ಈ ಸಮಾವೇಶವನ್ನ ನೀತಿ ಆಯೋಗ ಇತ್ತೀಚೆಗೆ ಆಯೋಜನೆ ಮಾಡಿತ್ತು. ಇನ್ನು 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ ಕಬಡ್ಡಿ ಪ್ರಶಸ್ತಿಯನ್ನ ಉತ್ತರ ಪ್ರದೇಶ ರಾಜ್ಯದ ಕಬಡ್ಡಿ ತಂಡ ಗೆದ್ದಿದೆ. ಹಾಗೂ ಡೋಂಗ್ರಿ ಭಾಷಾ ವಿಭಾಗದಲ್ಲಿ 2024ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಮರಣೋತ್ತರವಾಗಿ ಚಮನ್ ಅರೋರಾ ಅನ್ನೋರಿಗೆ ನೀಡಲಾಗಿದೆ. ಇದು 2 ದಿನಗಳ ಇಂಪಾರ್ಟೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ನೋಟ್ಸ್ಗಳಾಗಿರ್ತವೆ. ನೀವು ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ಪಡ್ಕೊಂಡ್ರೆ ಅದರಲ್ಲಿ ನಿಮಗೆ ಕಂಟೆಂಟ್ ಮೊದಲ 100 ಪ್ರಶ್ನೆಗಳು MCQ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ವಿವರಣೆ ಸಹಿತ. ಅದಾದ್ಮೇಲೆ ಒಂದಿಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಟ್ಸ್ಗಳ ರೂಪದಲ್ಲಿ ಕೊಡ್ತೀವಿ. ಅದಾದ್ಮೇಲೆ ಪ್ರೆಸೆಂಟ್ ಯಾರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ, ಪರ್ಸನ್ಸ್ ಮತ್ತು ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀವಿ. ಅದಾದ್ಮೇಲೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ಸ್ನ. ಕೊನೆಗೆ ನಾವು ತಯಾರು ಮಾಡಿರುವಂತ ಒನ್ಲೈನರ್ ನೋಟ್ಸ್ಗಳು ಇಷ್ಟು ಕೂಡ 2025ರ ಜನವರಿ ತಿಂಗಳಿಂದ ಪ್ರತಿ ತಿಂಗಳು ನಿಮಗೆ ಸಿಗುವಂತ PDF ನೋಟ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಪರ್ಚೇಸ್ ಮಾಡೋರು ಮಾಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.